ತಿರುಪತಿ ತಿಮ್ಮಪ್ಪನ ಪ್ರಸಾದದ ವಿಚಾರದಲ್ಲಿ ಭಾರೀ ಪ್ರಮಾದವೊಂದು ನಡೆದಿತ್ತು. ಆದರೆ ಲಡ್ಡು ಪ್ರಸಾದದ ಕಲಬೆರಕೆ ವಿವಾದದ ನಡುವೆಯೂ ಭಕ್ತ ಸಾಗರ ಹರಿದು ಬರ್ತಾ ಇದೆ. ದೇವಸ್ಥಾನ ಪವಿತ್ರಗೊಳಿಸಿದ ಬಳಿಕ ಭಕ್ತರ ಸಂಖ್ಯೆಯಲ್ಲಿ ಗಣನೀಯವಾಗಿ ಏರಿಕೆಯಾಗಿದೆ. ಕಳೆದ ಒಂದು ವಾರಕ್ಕೆ ಹೋಲಿಸಿದ್ರೆ ಭಕ್ತರ ಸಂಖ್ಯೆ ಹೆಚ್ಚಾಗಿದೆ. ತಿರುಪತಿ ಲಡ್ಡು ಪ್ರಸಾದದಲ್ಲಿ ಪ್ರಾಣಿ ಕೊಬ್ಬು, ಕಲಬೆರಕೆ, ಅಪವಿತ್ರ ಗೊಂದಲಕ್ಕೆ ಕಿವಿಗೊಡದ ಭಕ್ತರು. ತಿಮ್ಮಪ್ಪನ ಸನ್ನಿಧಿಯಲ್ಲಿ ತಗ್ಗದ ಭಕ್ತರ ಸಂಖ್ಯೆ. ತಿರುಪತಿ ತಿಮ್ಮಪ್ಪನ ಪ್ರಸಾದದ ವಿಚಾರದಲ್ಲಿ ಭಾರೀ ಪ್ರಮಾದವೊಂದು ನಡೆದಿತ್ತು. ಆದರೆ ಲಡ್ಡು ಪ್ರಸಾದ ಕಲಬೆರಕೆ ವಿವಾದದ ನಡುವೆಯೂ ಭಕ್ತ ಸಾಗರ ಹರಿದು ಬರ್ತಾ ಇದೆ. ದೇವಾಲಯ ಪವಿತ್ರಗೊಳಿಸಿದ ಬಳಿಕ ಭಕ್ತರ ಸಂಖ್ಯೆಯಲ್ಲಿ ಗಣನೀಯವಾಗಿ ಹೆಚ್ಚಳ ಆಗಿದೆ. ಕಳೆದ ಒಂದು ವಾರಕ್ಕೆ ಹೋಲಿಸಿದ್ರೆ ಭಕ್ತರ ಸಂಖ್ಯೆ ಹೆಚ್ಚಾಗಿದೆ. ತಿಮ್ಮಪ್ಪನ ದರ್ಶನಕ್ಕಾಗಿ ತಿರುಮಲದಲ್ಲಿ ಲಕ್ಷಾಂತರ ಸಂಖ್ಯೆಯ ಭಕ್ತರು ಜಮಾಯಿಸಿದ್ರು. ನಿನ್ನೆಯಷ್ಟೇ ತಿಮ್ಮಪ್ಪನ ಸನ್ನಿಧಾನದಲ್ಲಿ ಮಹಾಶಾಂತಿ ಹೋಮ ಮಾಡಲಾಗಿತ್ತು. ತಿಮ್ಮಪ್ಪನ ಭಕ್ತರಿಗಾಗಿ ಹಲವು ಬದಲಾವಣೆಗಳನ್ನ ಟಿಟಿಡಿ ಕೈಗೊಂಡಿದ್ದು ಭಕ್ತ ಸಾಗರ ಹರಿದು ಬರ್ತಾ ಇದೆ. ಲಡ್ಡು ಗಾತ್ರ 86.62 ಗ್ರಾಂನಿಂದ 100 ಗ್ರಾಂಗೆ ಹೆಚ್ಚಳ. ಭಕ್ತರ ಭಾವನೆಗಳಿಗೆ ಧಕ್ಕೆ ಆಗದಂತೆ ಟಿಟಿಡಿ ಕ್ರಮ. ತಿರುಪತಿ ಲಡ್ಡು ಪ್ರಸಾದದಲ್ಲಿ ಮಾಂಸದ ಕೊಬ್ಬು ಮಿಶ್ರಣ ಆರೋಪದ ಬೆನ್ನಲ್ಲೇ ಲಡ್ಡು ತಯಾರಿಕೆಯಲ್ಲಿ ಮಹತ್ವದ ಬದಲಾವಣೆ ಆಗಿದೆ. ಈ ಹಿಂದೆ 86.62 ಗ್ರಾಂ ಗಾತ್ರ ಇದ್ದಂತಹ ಲಡ್ಡು ಈಗ 100.20 ಗ್ರಾಂಗೆ ಹೆಚ್ಚಳ ಮಾಡಲಾಗಿದೆ. ಒಂದು ಲಡ್ಡು ಗಾತ್ರದಲ್ಲಿ ಕನಿಷ್ಠ 14 ಗ್ರಾಂನಷ್ಟು ಹೆಚ್ಚಳ ಆಗಿದ್ದು ಭಕ್ತರ ಭಾವನೆಗಳಿಗೆ ಧಕ್ಕೆ ಆಗದಂತೆ ಎಚ್ಚರ ವಹಿಸಲಾಗಿದ್ದು ಸ್ಟ್ಯಾಂಡರ್ಡ್ ಎಸ್ ವ್ಯಾಲ್ಯೂ ಘೋಷಣೆ ಮಾಡಲಾಗಿದೆ. ಈ ಹಿಂದೆ ಲಡ್ಡುವಿನಲ್ಲಿ ಪ್ರಾಣಿಗಳ ಕೊಬ್ಬು ಕಲಬೆರಕೆ ಆಗಿದ್ದನ್ನು ಟಿಟಿಡಿ ಒಪ್ಪಿಕೊಂಡಿದ್ದು ಮತ್ತೆ ಆ ರೀತಿಯ ತಪ್ಪುಗಳು ಮರುಕಳಿಸದಂತೆ ಎಚ್ಚರ ವಹಿಸುವುದಾಗಿ ಪ್ರಕಟಣೆಯಲ್ಲಿ ತಿಳಿಸಿದೆ. ಡಿಸಿಎಂ ಪವನ್ ಕಲ್ಯಾಣ್ ಪ್ರಾಯಶ್ಚಿತ್ತ. 11 ದಿನ ಪವನ್ ಕಲ್ಯಾಣ್ ಕಠಿಣ ವ್ರತ. ಇನ್ನು ದೈವ ಸನ್ನಿಧಾನದಲ್ಲಿ ಜರುಗಬಾರದಂತಹ ಘಟನೆ ನಡೆದು ಹೋದ ಕಾರಣಕ್ಕೆ ತಿಮ್ಮಪ್ಪನಲ್ಲಿ ಕ್ಷಮೆ ಕೇಳುವ ಸಲುವಾಗಿ ಆಂಧ್ರದ ಡಿಸಿಎಂ ಪವನ್ ಕಲ್ಯಾಣ್ ಅಂತೂ 11 ದಿನಗಳ ಕಠಿಣ ವ್ರತದೊಂದಿಗೆ ಪ್ರಾಯಶ್ಚಿತ್ತ ವಿಧಿಯನ್ನ ಹಮ್ಮಿಕೊಂಡಿದ್ದಾರೆ. ಸರ್ಕಾರಕ್ಕೆ 400 ಪುಟಗಳ ವರದಿ ಸಲ್ಲಿಕೆ. ಟಿಟಿಡಿ ಆಡಳಿತಾಧಿಕಾರಿಯಿಂದ ರಿಪೋರ್ಟ್. ತಿರುಪತಿ ಲಡ್ಡು ಪ್ರಸಾದದಲ್ಲಿ ಮಾಂಸದ ಕೊಬ್ಬು ಮಿಶ್ರಣ ಆರೋಪದ ಬೆನ್ನಲ್ಲೇ ಆಂಧ್ರ ಸರ್ಕಾರಕ್ಕೆ ಟಿಟಿಡಿಯಿಂದ 40 ಪುಟಗಳ ವರದಿ ಸಲ್ಲಿಕೆಯಾಗಿದೆ. ತಿರುಮಲ ಮತ್ತು ತಿರುಚನೂರು ದೇಗುಲಗಳಲ್ಲಿ ಲಾಡು ಮತ್ತು ಇತರೆ ಪ್ರಸಾದಗಳನ್ನು ಸಿದ್ಧಪಡಿಸೋಕೆ 6 ತಿಂಗಳಿಗೊಮ್ಮೆ ಆಗ್ಮಾರ್ಕ್ ಗುರುತು ಹೊಂದಿರುವ ಹಸುವಿನ ತುಪ್ಪವನ್ನ ಈ ಟೆಂಡರ್ ಮೂಲಕ ಖರೀದಿ ಮಾಡಲಾಗುತ್ತೆ ಅಂತ ಹೇಳಿದೆ. ಗುತ್ತಿಗೆದಾರರು ಟ್ಯಾಂಕರ್ಗಳಲ್ಲಿ ಕಳುಹಿಸಿದ ತುಪ್ಪದ ತೇವಾಂಶ, ಕೊಬ್ಬಿನಾಂಶ, ಮಿಶ್ರಿತ ಬಣ್ಣ, ಕರಗುವ ಬಿಂದು ಸೇರಿದಂತೆ ಕೆಲ ಮೂಲ ಪರೀಕ್ಷೆಗಳನ್ನಷ್ಟೇ ಮಾಡಲಾಗುತ್ತೆ. ಈ ವೇಳೆ ಏನನ್ನಾದರೂ ವ್ಯತ್ಯಾಸ ಕಂಡು ಬಂದ್ರೆ ಆ ಟ್ಯಾಂಕರ್ಗಳ ತುಪ್ಪವನ್ನು ತಿರಸ್ಕರಿಸಲಾಗುತ್ತೆ ಅಂತ టిటిడి ఆడళితాధికారి జి శ్యామల ಸರ್ಕಾರಕ್ಕೆ వరದಿ సల్లిసిದ್ದಾರೆ. చేయాల్సిన చర్యలన్నీ అంటే ఆవు నెయ్యి తీసుకునే విధానంలో మార్పు, అలాగే స్వచ్ఛమైన ఆవు నెయ్యిని కొనుగోలు చేసే విధానం మార్చాము, చేస్తున్నాము. స్వచ్ఛమైన ఆవు నెయ్యిని టిటిడి మంచి రెప్యుటేషన్ ఉన్న సంస్థలను మాత్రమే మనము ఆవు నెయ్యిని కొనుగోలు చేస్తున్నాము. రెప్యూటెడ్ సప్లయర్స్ ఎవరంటే నందిని ఒకటి, తర్వాత ఆల్ఫా మిల్క్ ఫుడ్స్ అని. వీళ్ళు ఇచ్చిన సప్లైస్ కూడా ఆల్రెడీ శాంపుల్స్ని టెస్ట్ చేయడం జరిగింది ఎన్డీడీబీ ల్యాబ్లోనే. ఈ శాంపుల్స్ కూడా చాలా కరెక్ట్గా ఉన్నాయి. ತಿರುಪತಿ ಪ್ರಸಾದ ವಿವಾದಕ್ಕೆ ಮತ್ತೊಂದು ಟ್ವಿಸ್ಟ್. ತಿಮ್ಮಪ್ಪನ ಲಡ್ಡುವಿನಲ್ಲಿ ತಂಬಾಕು ಪತ್ತೆ ಆಯ್ತಾ? ಅದೇನೋ ಕಾಣೆ ತಿರುಪತಿ ಲಡ್ಡು ಒಂದಲ್ಲ ಒಂದು ವಿವಾದಕ್ಕೆ ಒಳಗಾಗ್ತಾನೆ ಇದೆ. ಲಡ್ಡುವಿನಲ್ಲಿ ಮಾಂಸದ ಕೊಬ್ಬು ಬಳಕೆ ಆರೋಪದ ಬೆನ್ನಲ್ಲೇ ಲಡ್ಡುವಿನಲ್ಲಿ ತಂಬಾಕು ಪತ್ತೆ ಆರೋಪ ಎದುರಾಗಿದೆ. ಲಡ್ಡುವಿನಲ್ಲಿ ತಂಬಾಕು ನೋಡಿರೋದಾಗಿ ತೆಲಂಗಾಣದ ಖಮ್ಮಂ ಜಿಲ್ಲೆಯ ದೊಂತು ಪದ್ಮಾವತಿ ಎನ್ನುವ ಮಹಿಳೆ ಆರೋಪ ಮಾಡಿದ್ದಾರೆ. ಸೆಪ್ಟೆಂಬರ್ 19ನೇ ತಾರೀಕು ತಿರುಮಲ ದೇವಸ್ಥಾನಕ್ಕೆ ಭೇಟಿ ನೀಡಲಾಗಿತ್ತು. ನೆರೆಹೊರೆಯವರೊಂದಿಗೆ ಹಂಚೋಕೆ ಲಡ್ಡುವಿನೊಂದಿಗೆ ಮನೆಗೆ ಬಂದಿದೆ. ಲಡ್ಡು ತೆಗೆದಾಗ ಸಣ್ಣ ಪೇಪರ್ನಲ್ಲಿ ತಂಬಾಕು ಸುತ್ತಿಡಲಾಗಿತ್ತು ಅಂತ ಆರೋಪ ಮಾಡಿದ್ದಾರೆ. ಈ ಎಲ್ಲ ಬೆಳವಣಿಗೆಗಳ ಮಧ್ಯೆ ತಿಮ್ಮಪ್ಪನ ನೈವೇದ್ಯಕ್ಕೆ ಬಳಸ್ತಾ ಇದ್ದ ತುಪ್ಪ, ಬೆಲ್ಲ, ಅಕ್ಕಿಗೆ ನಿಷೇಧ ಹೇರಲಾಗಿದೆ. ಭಕ್ತರ ಹರಕೆಯಿಂದ ಸ್ವೀಕರಿಸಲ್ಪಡುವ ನೈವೇದ್ಯ ಪದಾರ್ಥಗಳಿಗೆ ಸದ್ಯಕ್ಕೆ ಬ್ರೇಕ್ ಹಾಕಲಾಗಿದೆ. ತಾತ್ಕಾಲಿಕವಾಗಿ ತಡೆ ಹಿಡಿಬೇಕು ಅಥವಾ ಸಂಪೂರ್ಣವಾಗಿ ನಿಷೇಧಿಸುವ ಕುರಿತು ಶೀಘ್ರವೇ ನಿರ್ಣಯ ಕೈಗೊಳ್ಳುವುದಾಗಿ ಟಿಟಿಡಿ ಹೇಳಿದೆ. ಇನ್ನು ತಿರುಮಲಕ್ಕೆ ಟಿಟಿಡಿ ಮಾಜಿ ಅಧ್ಯಕ್ಷ ಕರುಣಾಕರ್ ರೆಡ್ಡಿ ಭೇಟಿ ಕೊಟ್ಟು ತಿರುಮಲದ ಪುಷ್ಕರಣಿಯಲ್ಲಿ ಸ್ನಾನ ಮಾಡಿ ಶಪಥ ಮಾಡಿದ್ರು. ನಾವು ಯಾವುದೇ ತಪ್ಪು ಮಾಡಿಲ್ಲ, ನಮ್ಮಿಂದ ತಪ್ಪಾಗಿದ್ರೆ ದೇವರೇ ನಮಗೆ ಶಿಕ್ಷೆಯನ್ನ ವಿಧಿಸಲಿ ಅಂದ್ರು. ಇದೆಲ್ಲ ರಾಜಕೀಯ ಕುತಂತ್ರ ಅಂತ ಸಿಎಂ ಚಂದ್ರಬಾಬು ನಾಯ್ಡು ವಿರುದ್ಧ ವಾಗ್ದಾಳಿ ನಡೆಸಿದ್ರು. ಒಟ್ನಲ್ಲಿ ಪ್ರಸಾದ ವಿವಾದದ ಬೆನ್ನಲ್ಲೇ ಟಿಟಿಡಿ ಎಚ್ಚೆತ್ತುಕೊಂಡಿದೆ. ಯಾವುದಕ್ಕೂ ತಲೆ ಕೆಡಿಸಿಕೊಳ್ಳದ ಭಕ್ತರು ಎಂದಿನಂತೆ ತಿರುಪತಿ ತಿಮ್ಮಪ್ಪನ ಸನ್ನಿಧಾನಕ್ಕೆ ಬಂದು ದರ್ಶನ ಪಡೆದು ವಾಪಸ್ಸಾಗ್ತಿದ್ದಾರೆ. ಬ್ಯೂರೋ ರಿಪೋರ್ಟ್, ಪಬ್ಲಿಕ್ ಟಿವಿ.